ಮಾಧ್ಯಮದವ್ರಿಗೂ ಗೊತ್ತಿದೆ. ಅವರು ಮೊದಲನೇದಾಗಿ 26ನೇ ತಾರೀಕು ಇನ್ನು ಯಶವಂತಪುರದಲ್ಲಿ ಮಣಿಪಾಲ್ ಹಾಸ್ಪಿಟ್ಲ್ ಇದೆ, ಅದಕ್ಕೆ ಜಾಯ್ನ್ ಆಗಿದ್ದರು. ಅವ್ರಿಗೆ ನೀ ಜಾಯಿಂಟ್ ರಿಪ್ಲೇಸ್ಮೆಂಟಿಗೆ ಅವರು ಅಲ್ಲಿ ಸೇರಿದ್ದು. ಅದು 27ನೇ ತಾರೀಕು ಆಯಿತು. 28, 29ನೇ ತಾರೀಕು ಭಾಳ ಚೆನ್ನಾಗಿದ್ದರು. 31ನೇ ತಾರೀಕು ಡಿಸ್ಚಾರ್ಜ್ ಆಗಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಅವ್ರಿಗೇನು ಅಲ್ಲಿ ಫ್ಯಾಟ್ ಎಂಬಾಲಿಸಮ್ ಅಂತಾಗಿ ಆ ಫ್ಯಾಟ್ ಲಂಗ್ಸ್ಗೆ ಹೋಗಿ ಅವ್ರಿಗೆ ಇದು ಲಂಗ್ಸ್ ಇನ್ಫೆಕ್ಷನ್ ಆಯಿತು, ಸೀರಿಯಸ್ ಇನ್ಫೆಕ್ಷನ್ ಆಯಿತು. ಆವಾಗ ಅವರು ಎಕ್ಮೋ ಮಿಷಿನಲ್ಲಿ ಅಲ್ಲಿ ಸುಮಾರು 20 ದಿವಸ ಅಲ್ಲೇ ಇದ್ದರು. ಅದರ ನಂತರ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಆದಮೇಲೆ ಹಾರ್ಟು ಪ್ರಾಬ್ಲಮ್ ಆಯಿತು, ಕಿಡ್ನಿ ಪ್ರಾಬ್ಲಮ್ ಆಯಿತು. ಈ ಒಂದು ಎಲ್ಲ ಇದ್ರೂ ಕೂಡ ಎಲ್ಲ ಡಾಕ್ಟ್ರ್ ಭರವಸೆಯಂತೆ ಅವ್ರು ರಿಕವರಿ ಆಗ್ತಾರೆ ಅನ್ನೋ ರೀತಿಯಲ್ಲೇ ಇತ್ತು. ಮತ್ತು ಅವರು ಕೋಮಾಗೆ ಹೋದರು. ನಂತರ ಮೊನ್ನೆ 3 ದಿವಸದ ಕೆಳಗೆ ಪ್ರವೀಣ್ ಗುಪ್ತಾ ಅಂತೇಳಿ ಡಾಕ್ಟ್ರು ಭಾಳ ಸ್ಪೆಷಲಿಸ್ಟ್ ಡಾಕ್ಟ್ರು, ಅವರು ಬಂದು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ಬಹುಶಃ ಅವರು 1 ವಾರ 2 ವಾರದಲ್ಲಿ ಅವ್ರು ರಿಕವರಿ ಆಗಿ ಮತ್ತೆ ಲಂಗ್ಸು ಮತ್ತು ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಆದರೆ ಅವರೆಲ್ಲ ಸರೋಗ್ತಾರೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ನಿನ್ನೆ ರಾತ್ರಿ 3:15 ಗಂಟೆಗೆ ಅವರು BP ವೇರಿಯೇಷನ್ ಆಗಿ ಅವರು. ನಾನು ರಘುಮೂರ್ತಿ ಚಳ್ಳಕೆರೆ MLA. ಇವ್ರಿಗೆ ಎಲ್ಲ ಈಗಾಗಲೇ ಗೊತ್ತಿದೆ, ಎಲ್ಲರಿಗೂ ಬಹುಶಃ ಮಾಧ್ಯಮದವ್ರಿಗೂ ಗೊತ್ತಿದೆ. ಅವರು ಮೊದಲನೇದಾಗಿ 26ನೇ ತಾರೀಕು ಇನ್ನು ಯಶವಂತಪುರದಲ್ಲಿ ಮಣಿಪಾಲ್ ಹಾಸ್ಪಿಟ್ಲ್ ಇದೆ, ಅದಕ್ಕೆ ಜಾಯ್ನ್ ಆಗಿದ್ದರು. ಅವ್ರಿಗೆ ನೀ ಜಾಯಿಂಟ್ ರಿಪ್ಲೇಸ್ಮೆಂಟಿಗೆ ಅವರು ಅಲ್ಲಿ ಸೇರಿದ್ದು. ಅದು 27ನೇ ತಾರೀಕು ಆಯಿತು. 28, 29ನೇ ತಾರೀಕು ಭಾಳ ಚೆನ್ನಾಗಿದ್ದರು. 31ನೇ ತಾರೀಕು ಡಿಸ್ಚಾರ್ಜ್ ಆಗಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಅವ್ರಿಗೇನು ಅಲ್ಲಿ ಫ್ಯಾಟ್ ಎಂಬಾಲಿಸಮ್ ಅಂತಾಗಿ ಆ ಫ್ಯಾಟ್ ಲಂಗ್ಸ್ಗೆ ಹೋಗಿ ಅವ್ರಿಗೆ ಇದು ಲಂಗ್ಸ್ ಇನ್ಫೆಕ್ಷನ್ ಆಯಿತು, ಸೀರಿಯಸ್ ಇನ್ಫೆಕ್ಷನ್ ಆಯಿತು. ಆವಾಗ ಅವರು ಎಕ್ಮೋ ಮಿಷಿನಲ್ಲಿ ಅಲ್ಲಿ ಸುಮಾರು 20 ದಿವಸ ಅಲ್ಲೇ ಇದ್ದರು. ಅದರ ನಂತರ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಆದಮೇಲೆ ಹಾರ್ಟು ಪ್ರಾಬ್ಲಮ್ ಆಯಿತು, ಕಿಡ್ನಿ ಪ್ರಾಬ್ಲಮ್ ಆಯಿತು. ಈ ಒಂದು ಎಲ್ಲ ಇದ್ರೂ ಕೂಡ ಎಲ್ಲ ಡಾಕ್ಟ್ರ್ ಭರವಸೆಯಂತೆ ಅವ್ರು ರಿಕವರಿ ಆಗ್ತಾರೆ ಅನ್ನೋ ರೀತಿಯಲ್ಲೇ ಇತ್ತು. ಮತ್ತು ಅವರು ಕೋಮಾಗೆ ಹೋದರು. ನಂತರ ಮೊನ್ನೆ 3 ದಿವಸದ ಕೆಳಗೆ ಪ್ರವೀಣ್ ಗುಪ್ತಾ ಅಂತೇಳಿ ಡಾಕ್ಟ್ರು ಭಾಳ ಸ್ಪೆಷಲಿಸ್ಟ್ ಡಾಕ್ಟ್ರು, ಅವರು ಬಂದು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ಬಹುಶಃ ಅವರು 1 ವಾರ 2 ವಾರದಲ್ಲಿ ಅವ್ರು ರಿಕವರಿ ಆಗಿ ಮತ್ತೆ ಲಂಗ್ಸು ಮತ್ತು ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಆದರೆ ಅವರೆಲ್ಲ ಸರೋಗ್ತಾರೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ನಿನ್ನೆ ರಾತ್ರಿ 3:15 ಗಂಟೆಗೆ ಅವರು BP ವೇರಿಯೇಷನ್ ಆಗಿ ಅವರು. ನಾನು ರಘುಮೂರ್ತಿ ಚಳ್ಳಕೆರೆ MLA. ಇವ್ರಿಗೆ ಎಲ್ಲ ಈಗಾಗಲೇ ಗೊತ್ತಿದೆ, ಎಲ್ಲರಿಗೂ ಬಹುಶಃ ಮಾಧ್ಯಮದವ್ರಿಗೂ ಗೊತ್ತಿದೆ. ಅವರು ಮೊದಲನೇದಾಗಿ 26ನೇ ತಾರೀಕು ಇನ್ನು ಯಶವಂತಪುರದಲ್ಲಿ ಮಣಿಪಾಲ್ ಹಾಸ್ಪಿಟ್ಲ್ ಇದೆ, ಅದಕ್ಕೆ ಜಾಯ್ನ್ ಆಗಿದ್ದರು. ಅವ್ರಿಗೆ ನೀ ಜಾಯಿಂಟ್ ರಿಪ್ಲೇಸ್ಮೆಂಟಿಗೆ ಅವರು ಅಲ್ಲಿ ಸೇರಿದ್ದು. ಅದು 27ನೇ ತಾರೀಕು ಆಯಿತು. 28, 29ನೇ ತಾರೀಕು ಭಾಳ ಚೆನ್ನಾಗಿದ್ದರು. 31ನೇ ತಾರೀಕು ಡಿಸ್ಚಾರ್ಜ್ ಆಗಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಅವ್ರಿಗೇನು ಅಲ್ಲಿ ಫ್ಯಾಟ್ ಎಂಬಾಲಿಸಮ್ ಅಂತಾಗಿ ಆ ಫ್ಯಾಟ್ ಲಂಗ್ಸ್ಗೆ ಹೋಗಿ ಅವ್ರಿಗೆ ಇದು ಲಂಗ್ಸ್ ಇನ್ಫೆಕ್ಷನ್ ಆಯಿತು, ಸೀರಿಯಸ್ ಇನ್ಫೆಕ್ಷನ್ ಆಯಿತು. ಆವಾಗ ಅವರು ಎಕ್ಮೋ ಮಿಷಿನಲ್ಲಿ ಅಲ್ಲಿ ಸುಮಾರು 20 ದಿವಸ ಅಲ್ಲೇ ಇದ್ದರು. ಅದರ ನಂತರ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಆದಮೇಲೆ ಹಾರ್ಟು ಪ್ರಾಬ್ಲಮ್ ಆಯಿತು, ಕಿಡ್ನಿ ಪ್ರಾಬ್ಲಮ್ ಆಯಿತು. ಈ ಒಂದು ಎಲ್ಲ ಇದ್ರೂ ಕೂಡ ಎಲ್ಲ ಡಾಕ್ಟ್ರ್ ಭರವಸೆಯಂತೆ ಅವ್ರು ರಿಕವರಿ ಆಗ್ತಾರೆ ಅನ್ನೋ ರೀತಿಯಲ್ಲೇ ಇತ್ತು. ಮತ್ತು ಅವರು ಕೋಮಾಗೆ ಹೋದರು. ನಂತರ ಮೊನ್ನೆ 3 ದಿವಸದ ಕೆಳಗೆ ಪ್ರವೀಣ್ ಗುಪ್ತಾ ಅಂತೇಳಿ ಡಾಕ್ಟ್ರು ಭಾಳ ಸ್ಪೆಷಲಿಸ್ಟ್ ಡಾಕ್ಟ್ರು, ಅವರು ಬಂದು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ಬಹುಶಃ ಅವರು 1 ವಾರ 2 ವಾರದಲ್ಲಿ ಅವ್ರು ರಿಕವರಿ ಆಗಿ ಮತ್ತೆ ಲಂಗ್ಸು ಮತ್ತು ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಆದರೆ ಅವರೆಲ್ಲ ಸರೋಗ್ತಾರೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ನಿನ್ನೆ ರಾತ್ರಿ 3:15 ಗಂಟೆಗೆ ಅವರು BP ವೇರಿಯೇಷನ್ ಆಗಿ ಅವರು. ನಾನು ರಘುಮೂರ್ತಿ ಚಳ್ಳಕೆರೆ MLA.